ಬೆಳಗು. ಆ ಕಾಲ ಅನ್ನೋ ಕತ್ಲೆಗೆ ಬೆಳಗ್ಬೇಕಾಗಿದೆ. ಬೆಳಗು. ಪಂಚಮಿ ಅಥವಾ ರಾಮಣ್ಣ ಇವರಿಬ್ಬರಲ್ಲಿ ಒಬ್ರು ಬರೋ ತನಕ ನಾನು ಹೊರಡೋ ಮಾತೇ ಇಲ್ಲ. ನಮ್ ಪಂಚಮಿ ಸಿಕ್ಕಿದ್ಲಾ? ಬೇರೆ ಎಲ್ಲಿದೆಯೇ? ಯಾವ ಬೇರು? ಅದೇ ನಾಗಬೇರು ನನ್ ಕತ್ತಲ್ಲಿತ್ತಲ್ಲ. ಅಯ್ಯೋ, ಅದೆಲ್ಲ ತುಂಡಾಗಿ ಬಿದ್ದಿರುತ್ತೆ ಬಿಡಿ. ಈಗ ನಮ್ ಪಂಚಮಿಗಿಂತ ಬೇರೆ ಮುಖ್ಯ ಆಗೋಯ್ತಾ? ನನ್ನ ಪ್ರಾಣ ಉಳಿಬೇಕಂದ್ರೆ ಬೇರು ಸಿಗ್ಬೇಕು. ಇಲ್ಲೇ ಆ ಬೇರು. ರೀ, ಇಷ್ಟಕ್ಕೂ ಏನಾಯ್ತು ನಿಮ್ಗೆ? ಆಗೋದೇನಿದೆಯೇ? ನನ್ನ ಜೀವ ಉಳಿತು. ಇಷ್ಟೊತ್ತಿಗೆ ವಿಧವೆ ಆಗಿರ್ತಾ ಇದ್ದೆ ನೀನು. ಚಚೆ, ಬಿಡ್ತು ಅನ್ನಿ. ಅಂತ ಮಾತು ಯಾಕೆ ಆಡ್ತೀರಿ? ನೀವೇನ್ ಮಾತಾಡ್ತಿದ್ರೋ ನಂಗೆ ಅದು ಅರ್ಥ ಆಗ್ತಿಲ್ಲ. ಆಗ್ಲಿಂದ ನನ್ನ ಮಾತು ನಿಮ್ಗೆ ಅರ್ಥ ಆಗ್ತಿಲ್ಲ ಅಲ್ವಾ? ಅರ್ಥ ಆಗೋರು ಮಾತಾಡ್ಕೊಳ್ತೀವಿ ಬಿಡಿ. ನೋಡಿ, ಈ ಮನುಷ್ಯ ಒಬ್ಬ ಆಗ್ಲಿಂದ ಪಂಚಮಿ ಬೇಕು, ನೀವ್ ಬೇಕು ಅಂತ ನಿಮ್ಮನ್ನ ಗಮನಿಸ್ಲಿಲ್ಲ. ಚಟೆ ಸ್ವಾಮಿಗಳು ಕ್ಷಮಿಸ್ಬೇಕು. ಕ್ಷಮಿಸೋಕೆ ನಾನು ಯಾರು ರಾಮಣ್ಣ? ಅಷ್ಟಕ್ಕೂ ಇವತ್ತು ನೀನ್ ನಿನ್ನ ಮಗಳನ್ನ ಗುರುಗಳ ಹತ್ರ ಕರ್ಕೊ ಬರ್ಬೇಕಿತ್ತು. ನೆನಪಿದ್ಯಾ? ನೆನಪಿದೆ. ಅವಳನ್ನ ಕರ್ಕೊಂಬರಕ್ಕೆ ಅಂತಾನೆ ಹೋಗಿದ್ದೆ. ಆದ್ರೆ ಬೇರೆ ಕೈ ಕೊಟ್ಬಿಡ್ತಲ್ಲ. ಬೇರ್ ಕೈ ಕೊಟ್ಬಿಡ್ತು ಅಂತ ಆ ಬೇರ್ ಕೊಟ್ಟವ್ರಿಗೆ ಕೈ ಕೊಟ್ಬಿಟ್ರೆ ಅವ್ರು ಸುಮ್ಮನಿರ್ತಾರ ರಾಮಣ್ಣ? ದೇವ್ರೆ, ಈ 18 ವರ್ಷದಲ್ಲಿ ಕಣ್ಮುಂದೆ ಸಂಪತ್ತನ್ನು ಇಟ್ಕೊಂಡು ಸುಮ್ಮನೆ ಕೈ ಕಟ್ಕೊಂಡು ಕೂರುವಂಥ ಪರಿಸ್ಥಿತಿಲಿ ನಮ್ಮನ್ನಿಟ್ಟಿದ್ದೆ. ಇವತ್ತು ಬಿಡುಗಡೆ ಕೊಡ್ತಿದ್ಯಪ್ಪ. ಅಣ್ಣ, ಹಾಗಾದರೆ ನಾವು ಅದಕ್ಕೆ ಕೈ ಇಡ್ಬೋದಾ? ಅಫ್ಕೋರ್ಸ್ ಇಡ್ಬೋದು. ಇಷ್ಟೊತ್ತಿಗೆ ಅಲ್ಲಿ ಬಲಿಯಾಗಿರುತ್ತೆ ಅನಿಸುತ್ತೆ.
ಅದನ್ನು ವಿಚಾರಿಸ್ಕೊಂಡು ಸ್ವಾಮೀಜಿಗಳ ಆಶೀರ್ವಾದನೂ ತಗೊಂಡು ನಂತರ ಎಲ್ಲ ಕೆಲಸಗಳನ್ನು ಮಾಡೋಣ. ಓಕೆ ಚಂದ್ರು, ಹೇಳಪ್ಪ. ನಾನು ನಿನ್ನ ಅಣ್ಣ, ದೇವರಲ್ಲ. ನಮ್ಮ ದೇವರು ಆ ಕಪಾಲನೇತ್ರ. ಆದರೂ ನನ್ನ ಪಾಲಿಗೆ ನೀನೇ ದೇವ್ರಣ್ಣ. ನೀನು ತೋರಿಸೋ ದಾರಿಲಿ ಹೆಜ್ಜೆ ಹಾಕೋದಷ್ಟೇ ನನ್ನ ಕೆಲಸ. ಅದಕ್ಕೆ ಕಣ, ನಾವು ಇವತ್ತಿನವರೆಗೂ ಒಂದೇ ಮನೆಯಲ್ಲಿ ಯಾವುದೇ ಮನಸ್ತಾಪ ಇಲ್ಲದೆ ಸಂಸಾರ ನಡೆಸ್ತಾ ಇದ್ದೀವಿ. ಬೆಳಗು, ಚೆನ್ನಾಗಿ ಬೆಳಗು. ಅಂಗೈ ತೂತಾದ್ರೂ ಪರವಾಗಿಲ್ಲ, ಅವ್ರಿಗೆ ಸಿಕ್ಕಿರೋ ಅವಕಾಶ ಹಾಳಾಗಬೇಕು. ಗಳಿಗೆ ಸರಿಯಾಗಿದೆ. ಅವ್ರು ಬಿಡ್ತಿರೋ ಬಾಣಕ್ಕೆ ಮುಂಚೆ ನಮ್ಮ ಬಾಣ ಹೋಗಿ ನಾಟಬೇಕು. ನಿನ್ನ ಅಂಗೈಲಿ ಉರಿತಿರೋ ಕರ್ಪೂರನ ಎದುರುಗಡೆ ಇರೋ ಸ್ವಸ್ತಿಕ್ ಮಧ್ಯದಲ್ಲಿ ನಾಟೋ ಆಗಿ ಚಚ್ಚು ಚಚ್ಚು. ಮುಖ ನೋಡಿದ್ರೆ ಮುಹೂರ್ತ ಮೀರತ್ತೆ. ಅವನು ನಿನ್ನನ್ನು ಮೀರೋ ಮುಂಚೆ ನೀನು ಅವನನ್ನು ಮೀರಲೇಬೇಕು. ಹೊಡಿ ಹೊಡಿ.